ಅವರ ಕರೆನೇನು ಮಾಡಿಲ್ರಿ ನಾ ಕರೆನ ಏನು ಮಾಡಿಲ್ರಿ. ನೀವು ಯಾಕ್ರಿ ಹಿಂಗೆ ಮಾಡಕತ್ತೀರಿ? ಹೊರಗೆಲ್ಲ ಕರ್ಕೊಂಬಂದು ಅವಮಾನ ಮಾಡ್ಬೇಡ್ರಿ ನೀವು. ಬಾಯಿ ಮುಚ್ಕೊಂಡು ನಿಂತ್ಕೋ. ಇದು ಹೊರಗಲ್ಲಿದು ಹಿತ್ತಲ್ದಾಗ ನಿನಗೇನು ಅವಮಾನ ಆಗೋದಲ್ಲ. ನೀವು ಚೆಕ್ ಮಾಡ್ಕೊಡ್ರಿ. ನನ್ನ ಹತ್ರ ಏನೂ ಇಲ್ಲ, ನಾನು ಏನೂ ಕದ್ದಿಲ್ಲ. ಏನೂ ಕದಿಬೇಡ. ಬರ್ತಾರೀಗ ನನ್ನ ಮಗ ನನ್ನ ಗಂಡ ಬರ್ತಾರ. ಬರ್ಲಿ ಅವರು, ಮಾತಾಡೋಣ. ಯಾಕ ಏನು ಹುಡ್ಕಕತ್ತಿದ್ದಿ ಕೇಳೋಣ. ನೀ ಏನು ತಗೊಂಡಿಲ್ಲ, ನೀ ಏನು ಹುಡ್ಕಕತ್ತಿದ್ದಿ ಅಂತ ನಮಗೆ ಗೊತ್ತಾತಂದ್ರ ನೀ ಬಾ ಅಲ್ಲ ದಿನ ಕೆಲ್ಸಕ್ಕ. ನೀನು ಅನುಮಾನ ಬರಂಗ ನಡ್ಕೊಳಕತ್ತಿರೋದ ಕರೆ ಐತಿ. ಏನಾತು? ಯಾಕೆ ಇಲ್ಲಿಂತೀರಿ ಎಲ್ಲಾರು? ಬರ್ರಿಲ್ಲಿ ಮೊದ್ಲ ನೀವು ಬರ್ರಿಲ್ಲಿ. ಯಾಕ್ಲೆ ಗಾಯಿ ಏನಾಗೈತಿ? ಆ ಹುಡುಗಿ ಯಾಕೆ ಅಳಕತ್ತ ಪರಿ? ನಾನೇ ಹೇಳ್ತೀನಿ ರೀ ಮಾವರ, ನಾ ಹೇಳ್ತೀನಿ ರೀ. ಏನಿಲ್ರಿ, ನಾವು ನಮ್ಮ ಪಡಿಗೆ ಕೀ ಕೆಲಸ ಮಾಡಕತ್ತ ಅಂತ ನಮ್ಮ ಪಡಿ ನಾವು ಸುಮ್ಮನೆ ಇದ್ದೀವಿ ರೀ. ನಾವೆಲ್ಲ ಮಾತಾಡ್ಕೊಂಡು ಕೂತಿದ್ವಿ. ಹೆಂಗೂ ಗೀತಾ ಬಂದಿದ್ಲಲ್ಲ ಅಂಥೇಳಿ. ಈಕೆ ಮಾಡಿ ಹೇಳ್ರಿ ಅಡ್ಗೆ ಮನ್ಯಾಗ ಏನ ಅಡ ಮಡ ಹುಡ್ಕಕತ್ತಿದ್ಲು. ನಂಗೆ ಗೊತ್ತಾತೈತೆ ಹುಡ್ಕೋದನ್ನ. ಅಡ್ಗೆ ಮನೆಗೆ ಹೋದೆ. ಏನವ ಹುಡ್ಕಕತ್ತಿ ಅಂದ್ರೆ ಏನೂ ಇಲ್ಲ, ನೀವು ಚೆಕ್ ಮಾಡ್ಕೊಳ್ರಿ ಅಂದ್ಲು. ನಾ ಎಲ್ಲ ಚೆಕ್ ಮಾಡಿದೆ. ಹಾಗೆ ಏನೇನು ಇದ್ದಿದ್ದಿಲ್ರಿ. ಮತ್ತೆ ಖರೆ ಹೇಳ್ತೀನಿ, ಏನೂ ಇದ್ದಿದ್ದಿಲ್ಲ. ಅವಾಗ ಮತ್ತೇನು ಹುಡ್ಕಕತ್ತಿದ್ದಿ ಅಂತ ಕೇಳಿದ್ರೆ ಏನಿಲ್ಲ, ನಾನು ಬಾಂಡಿಡಕ್ಕೆ ಬಂದಿದ್ದೆ ಅಂತಂದು ಬಾಯಿ ಬಿಡದ್ಲ. ಆತ್ ಬಿಡು ಹೋಗ್ಲಿ ಇದ್ದಿತ್ತು ಅಂತ ಸುಮ್ಮನೆ ಆದೀನಿ ರೀ. ನಾನು ಸುಮ್ಮನೆ ಆದ್ರೆ ಮತ್ತೆ ದೇವ್ರ ಮನೆಗೆ ಹೋಗ್ಯಾಳ್ರಿ. ದೇವ್ರ ಮನೆಗೆ ಹೋಗಿ ಅಡಮಡ ಹುಡ್ಕಕತ್ತಾಳ. ಪೂರ ಒಳಗೆ ಹೋಗ್ಯಾಳ್ರಿ. ದೇವ್ರ ಮನೆ ಒಳಗೆ ಹೋಗಿ ನಿಂತಾಳ. ನಾನು ಅದಕ್ಕೆ ಯಾಕವ ಏನು ಮಾಡಕತ್ತಿ ಇಲ್ಲಿ, ನಿಂದೇನೈತೆ ಕೆಲಸ, ಇಲ್ಲೇ ಇಡಕ್ಕೆ ಬಂದಿದ್ದೆ ಅಂತ ಕೇಳಿದೆ. ಇಲ್ಲ, ನಾನು ಏನೇನೋ ಅದಾತ ಇದಾತ ಟಿಕ್ಲೆ ಚೆನ್ನಾಗಿ ಬಂದಿದ್ದೆ, ಅದು ಹಳೇದಿತ್ತು ಇದು ಹಳೇದಿತ್ತು ಅಂತ ಅಂತಾಳ್ರಿ. ಮತ್ತೇನು ಕದಕ್ಕೆ ಹೋಗಿದ್ ನೀನು ಅಂತಂದ್ರೆ ಏನು ಬಾಯ್ ಬಿಡ್ವಲ್ರಿ ಮಾವರ. ಅದಕ್ಕೆ ನಮ್ಗೆ ಈಕಿನ ಮನ್ಯಾಗ ಇಟ್ಕೊಳಕ ಹೆದ್ರಿಕೆ ಆಯ್ತು. ಅದಕ್ಕೆ ಹಿತ್ತಲ್ದ ತಗೊಂಬಂದು ನಿಂದ್ರಿಸಿ ನೋಡ್ರಿ. ಅಷ್ಟೇ ರೀ. ನೀವು ಬರ್ಲಿ ಅಂತ ಕಾಯಕತ್ತಿದ್ವಿ. ನೀವಲ್ರಿ ಕರೆನ ಇವ್ರು ನನ್ನ ಗಂಡ ಬರ್ಲಿ ಅಂತ ಕಾಯಕತ್ತಿದ್ ನಾನು. ಯಾಕಂದ್ರೆ 1200 ರೂಪಾಯಿಗೆ ಮುಗಿಸಿ ಆಕಿನ ಕೆಲ್ಸಕ್ಕೆ ನಮ್ಮ ಮನ್ಯಾಗ ಇಟ್ಟಿದ್ದ ಇವರು. ಯಾಕವ್ವ ಏನ್ ಮಾಡ್ದಿ ಹುಡುಗಿ ನೀನ? ಅದು ರೀ, ನಾ ಏನು ಮಾಡಿಲ್ರಿ. ಏನು ಮಾಡಿಲ್ಲ ಅಂತಲ್ ಬೇಯವ್ವ. ಲೋ, ನಾ ಸುಳ್ಳು ಹೇಳ್ತೀನ? ಹೇಳ ನೀನ. ನಿನಗೇನು ಅಕ್ಕಿ ಮ್ಯಾಗ ನಂಬಿಕೆ ಐತೆ, ನಮ್ಮ ಮ್ಯಾಗ ನಂಬಿಕೆ ಐತೆ? ಅಯ್ಯ ಏನ್ರ ನೋಡಿದ್ದಾಳು, ಇಷ್ಟ ಆಗಿದ್ದಿತ್ತು, ಮುಟ್ಟಿ ನೋಡಕ್ ಹೋಗಿರ್ತಾಳ ಬಿಡ್ರಿ. ನೀವ್ಯಾಕ ಎಲ್ಲಾರು ರಗಳಿ ಮಾಡಿ ಇಷ್ಟಕ್ಕೊಂದು ಬೊಂಬಾಟ ಮಾಡಿ ಎಲ್ಲಾರು ಹಿಂಗ್ ಸೇರ್ಕೊಂಡಿರಿ? ನಡ್ರಿ ಒಳಗ. ಏನಾಗಿಲ್ಲ. ಅಪ್ಪ ಅಪ್ಪ ಹೇಳುವ ಪುಟ್ಟಕ್ಕ, ಏನತ್ತಮ್ಮ? ಇವಾಂಟಿ ಇತ್ತಲ್ಲ, ಇವಾಂಟಿ ನಮ್ ರೂಮ್ನಾಗುನು ಏನೋ ಹುಡ್ಕಕತ್ತಿತ್ತು ಅಪ್ಪ. ಕರೆನ ಹುಡ್ಕಕತ್ತಿತ್ತು. ಮಾವರ, ನಮ್ಮ ರೂಮ್ನಾಗೂ ಈಗ ಏನೇನೋ ಹುಡುಕ್ಯಾಳ ಅನ್ಸತ್ರಿ. ನಾವು ಇವತ್ತು ತಗೊಂಬಂದಿವಲ್ರಿ ಬ್ಯಾಗ್. ಆ ಬ್ಯಾಗ್ ನಾ ತಗೊಂಬಂದಾಗ ಒಂಥರ ಐತ್ರಿ, ಈಗ ಒಂಥರ ಆಗೈತ್ರಿ. ಎಲ್ಲ ಕಿತ್ತು ಹಾಕ್ದಂಗೆ ಆಗೈತ್ರಿ ಬ್ಯಾಗ್. ನಾ ಎಷ್ಟು ಚಂದ ಬಟ್ಟೆ ಮಡ್ಸ್ಕೊಂಡ್ ಬಂದಿದ್ನಲ್ರಿ. ನಂಗೆ ಹಾಗಾಗಿ ನಾನು ಪುಟ್ಟಕ್ಕನ ಕೇಳಿದೆ, ಪುಟ್ಟಕ್ಕ ಏನಾರು ಹುಡುಕಿದೆ ಅವ ಬ್ಯಾಗ್ನಾಗ? ಯಾಕಂದ್ರೆ ನಾವೇನ್ರ ತಿನ್ನಕ್ಕೆ ತಂದಿರ್ತೀವಂತ ಪುಟ್ಟಕ್ಕೆ ಹುಡುಕ್ತಾಳಲ್ರಿ. ಹಂಗೆ ಕೇಳಿದ್ ನಾನು, ಏನ್ರ ಹುಡುಕಾಳನ ಈಕೆ ಅಂತಂದು. ಇಲ್ಲ ಅಂತಂದ್ರಿ ಪುಟ್ಟಕ್ಕ. ಅದಕ್ಕೆ ನಾನು ಅತ್ತಿಯರ್ನ ಅಕ್ಕನ ಹುಡ್ಕಕತ್ತಿದ್ದೆ. ಅವ್ರು ಇಲ್ಲಿದ್ರಲ್ಲ, ನಾ ಇಲ್ಲಿಗೆ ಬಂದೇನ್ರಿ. ನಮ್ಮ ರೂಮು ಹುಡುಕ್ಯಾಳ ಅನ್ಸತ್ರಿ. ಆಮೇಲೆ ಪುಟ್ಟಿ ನಿಜವಾಗ್ಲೂ ನೋಡ್ಯಾಳ್ರಿ ನಿಮ್ಮ ರೂಮ್ನಾಗ ಹುಡ್ಕೋದಕ್ಕೆ. ಇಲ್ರಿ, ನಾನು ಹಂಗೇನು ಮಾಡಿಲ್ಲ. ನೀವರ ನನ್ನ ನಂಬ್ರಿ. ನಿಜ ಹೇಳಕತ್ತೀನಿ. ನಾನೇನು ಹಂಗೆ ಮಾಡಿಲ್ಲ. ಇವರೆಲ್ಲರೂ ನಾನು ಕೆಲಸ ಮಾಡೋದು ಇಷ್ಟ ಇಲ್ಲ. ನೀವು ನನ್ನ ನಂಬ್ತೀರಿ ಅಲ್ಲ ಸುರೇಶ್? ಯವ್ವ ಏನ್ಲ ಇದು ಸುರೇಶ? ರೀ ಅಂತಾಳ. ಅಣ್ಣರ ಅಲ್ಲ, ಮತ್ತೊಂದಲ್ಲ. ಏನಿದು? ಏನ್ ನಡ್ಸ್ಯಾಡಿಕಿ? ಇತ್ತಗ ಬಾರಲೇ ಲೇ. ಸಮಾಧಾನ ಸಂಗೀತ, ಸಮಾಧಾನ. ಒಂದ್ ಸ್ವಲ್ಪ ಸರಿಯವ ಇಲ್ಲಿ. ನೀವಾದ್ರೂ ನನ್ನ ನಂಬಿ ಸುರೇಶ್. ನಿಜವಾಗ್ಲೂ ನಾನು ಏನು ಮಾಡಿಲ್ಲ. ನೀವು ನಂಗೆ ಖರೇನ ಇಷ್ಟಪಡ್ತೀರಲ್ಲ? ಏನ ಇಷ್ಟಪಡ್ತಾನ? ಲೇ, ಕಾಲು ಮುರುಗಿ ತಗೊಂಡು ಇಬ್ಬರಿಗೂ ಇಲ್ಲಡಿಲ್ಲ. ಮತ್ತ ನಾವು ಒಳ್ಳೆ ಹೊರಗೆ ಬಂದು ನಿಂತೀವಿ. ಇದು ನೋಡಿದ್ರೆ ಏನು ಬಿದ್ಲಿ ಆಟ ಆಡಕತ್ಲಿಕ್ಕಿ. ಸುರೇಶ, ಏನಪ್ಪ ಇದು? ಈಗ ಮನ್ಯಾಗ ರಮೇಶಂದ ಒಂದ್ ರಗಳಿ ಇಡೀ ಊರ್ ತುಂಬಾ ಆಗಿರೋದು ನಿನಗೆ ನೆನಪಿಲ್ಲನ? ಏನಿದ ಸೈತನ? ಒಂದ್ ನಿಮಿಷ. ನೀ ಸರಿ ಇಲ್ಲಿ. ನೀ ಸರಿತೀವಲ್ಲ ನೀ ಸರದ್ರ ನಾ ಏನ್ರ ಮಾತಾಡ್ತೀನಿ. ಹಿಂಗೆ ಎಲ್ಲರ ಮುಂದೆ ನನ್ ಗಟ್ಟೆಗೆ ಹಿಡ್ಕೊಂಡ್ರ ನಾನಾರ ಏನ್ ಮಾಡ್ಲಿ? ಬಾಲೆ ಹಿಂದಕ್ಕ. ಅಮ್ಮ, ಬಿಡ್ರಿ ಕೂದ್ಲ ರೀ. ನೋಡ್ರಿ ಸುರೇಶ್ ಅವ್ರೆ, ನಿಮ್ಮ ಹೆಂಡತಿಗೆ ಹೇಳ್ರಿ ಒಂದ್ ಸ್ವಲ್ಪ ನನ್ ಕೂದ್ಲ. ಚಿಕ್ಕವ ಅಕ್ಕಿದ್ದು ಕುದ್ರಿವಲ್ಲ, ಅವ್ವ ಹಿಡ್ಕೊಂಡಾಳ ಚಿಕ್ಕವ. ಸುಮ್ನಿರು ಪುಟ್ಟಕ್ಕ, ಸುಮ್ನಿರು. ನೀನಗಾಡಿದ್ರೆ ನಂಗೂ ನಗು ಬರುತ್ತೆ. ಸುಮ್ನಿರು.
ಸಂಗೀತ ಬಿಡು ಆಕಿ ಕೂದ್ಲನ ಬಿಡು. ಅಲ್ಲ ಇಷ್ಟೆಲ್ಲ ನಾವು ಮನೇಸ್ ಮಂದಿನ ಅದೀವಿ ಅದೆಷ್ಟು ಧೈರ್ಯವಾಗಿ ನಿಮ್ಮನ್ನ ಹಿಡ್ಕೊಂತಾಳಂದ್ರ ನೀವು ಆಕಿಗೆ ಎಷ್ಟು ಮಟ್ಟಿಗೆ ನೀವು ಲೂಸ್ ಕೊಟ್ಟಿದ್ದೀರಿ ನೀವು ಆಕಿಗೆ. ಏನ್ ನಡೆದೈತಿ ನೀವಿಬ್ರ ಮಧ್ಯೆ, ಏನ್ ನಡೆಸಿರಿ ನೀವಿಬ್ರು? ಇವತ್ತು ನನಗೆ ಗೊತ್ತಾಗಬೇಕು. ಸುರೇಶ ಏನಿದೆಯಲ್ಲ ಅಪ್ಪ, ನಾ ಎಲ್ಲಾನು ವಿಷಯನೂ ಹೇಳ್ತೀನಿ, ಸ್ವಲ್ಪ ಸಮಾಧಾನ ಆಗಿರ್ರಿ. ನೀವು ತಿಳ್ಕೊಂಡಿರಂಗ ನನಗೂ ಆಕಿಗೂ ಏನೇನೂ ಸಂಬಂಧ ಇಲ್ಲ. ಅಯ್ಯೋ ಸುಳ್ಳು ಹೇಳ್ತೀರಲ್ಲ ನೀವು. ನಮ್ಮ ಮತ್ತೆ ನಿನ್ ಮತ್ತೆ ಏನೂ ಇಲ್ಲ. ಸುಳ್ಳು ಹೇಳ್ಬೇಡ್ರಿ ನೀವು. ಅವತ್ತಲ್ಲಿ ತಲೆಬಾಗಿಲ್ದಾಗ ನಿಂತ್ಕೊಂಡು ನನ್ನನ್ನು ತಬ್ಬಿಕೊಂಡು ನೀವು ಏನು ಹೇಳಿದ್ರಿ? ಓಹೋ, ಮೇಡಮ್ಮರ್ಗೆ ಈಗ ನೆನಪಾತನ ಗಂಡ ಅದನ ಗಂಡನ ಮನೆ ಐತಿ ಅಂತೇಳಿ. ಹೇಳ್ದ ಮನೆ ಬಿಟ್ಟು ಹೋಗಿದ್ದಿ? ನಾನಂತರೂ ಮನೆ ಬಿಟ್ಟು ಹೋದೆ. ನೀವು ಎಲ್ಲಿ ಹೋದಿ ಅಂತ ಒಂದು ಫೋನ್ ಮಾಡಿದ್ರ? ಒಂದು ಸ್ವಲ್ಪ ಕಾಳಜಿ ಐತೆ ನನ್ನ ಮ್ಯಾಗ ನಿಮ್ಗ? ಕೇಳ್ಬೇಕಾರ ಮಾವರಿಗೆ. ಯಾರು ಬಂದ್ರಿ ನೀನ್ ಬಿಡಕ? ಅಪ್ಪಾಜಿನೇ ಬಂದಿತ್ತು, ಹೋದ್ರವ್ರು. ಕರಿಬೇಕಿಲ್ಲ ನೀನು? ನಾ ಮಾತಾಡ್ತಿದ್ದೆ ಮಾವರ ಹತ್ರ, ನಾ ಹೇಳ್ತಿದ್ದೆ, ನಿನ್ನ ಗುಣಗಾನೆಲ್ಲ ಮಾಡ್ತಿದ್ದೆ. ನೀವು ನಿಜವಾಗ್ಲೂ ನಮ್ಮ ಅಪ್ಪಾಜಿಗೆ ಫೋನ್ ಮಾಡಿದ್ರಾ? ಮತ್ತ ಕೇಳ್ದ ಮನೆ ಬಿಟ್ಟು ಹಂಗೆ ಓಡೋಗ್ಬಿಟ್ರ ಯಾರಿಗೆ ಗಾಬರಿ ಆಗಲ್ಲ? ಏನ್ ಮಾಡ್ಕೊಂಡ್ಲೋ ಏನಂತ ಎಷ್ಟು ಹೆದರಿಕಾಗಿತ್ತು ಗೊತ್ತ ನಂಗೆ. ನಾನು ನಿನಗೆ ಮಾಡಿದ್ರೆ ಇನ್ನೂ ನೀ ಬೊಂಬಾಟ ಮಾಡ್ತಿ ಅಂತ ಗೊತ್ತಿತ್ತು ನಂಗೆ. ಅದಕ್ಕೆ ನಾನು ಮಾವರಿಗೆ ಫೋನ್ ಮಾಡಿದೆ. ಹಲೋ ಅಷ್ಟಕ್ಕೂ ನನ್ನ ಫೋನ್ ಎಲ್ಲೈತಿ? ನಿಮ್ಮ ಅವ್ವ ಕಸ್ಕೊಂಡಿ. ಕೂಲ್ ರಮಣಿ, ಕೂಲ್. ಅಷ್ಟಕ್ಕೂ ನನ್ನ ಫೋನ್ ಎಲ್ಲೈತ್ರಿ? ಅತ್ತಿಯರು ಇಸ್ಕೊಂಡಿಲ್ಲನು. ಹಾಗಾಗಿ ನಾನು ಮತ್ತೆ ನಿಮಗೆ ಫೋನ್ ಮಾಡಿ ಹೇಳೋಕ್ಕೂ ಆಗಲಿಲ್ಲ. ನಾ ಅಪ್ಪಗೂ ಏನು ಹೇಳಿದ್ದಿಲ್ಲ ಹೇಳಂತೇಳಿ. ನಂಗೆ ಗೊತ್ತಿರಲಿಲ್ಲ, ಮರ್ತೋಗಿತ್ತು ಅದು. ಆದರೂ ನಾನು ಮಾಡಿದೆ, ಮಾವರಿಗೆ ಕೇಳಿದೆ, ಬಂದಾಳನ್ರಿ ರಮಣಿ ಅಂತೇಳಿ. ಅವರು ಅದೇ ಹೇಳಿದ್ರು, ಸಿಟ್ನಾಗದಾಳಪ್ಪ, ನಾನೆಲ್ಲ ಮಾತಾಡಿ ಸಮಾಧಾನ ಮಾಡಿ ಕರ್ಕೊಂಬರ್ತೀನಿ, ನೀ ಆರಾಮಾಗಿರು, ನೀನೇನು ಬರೋಕೆ ಹೋಗ್ಬೇಡ, ನಾನೇ ಕರ್ಕೊಂಬರ್ತೀನಿ ಅಂತ ಮಾವರು ಹೇಳಿದ ಮೇಲೆನ ನಾನು ಸಮಾಧಾನ ಆಗಿ ಇದ್ದಿದ್ದು. ನಂಗೆ ಇವತ್ತು ಮಾವರು ಕರ್ಕೊಂಬರ್ತೀನಿ ಅಂತ ಏನು ಫೋನ್ ಮಾಡಿದ್ದಿಲ್ಲ. ಇಲ್ಲ ಅಂದಿದ್ರೆ ನಾನೇನು ರೆಡಿ ಆಗ್ತಿರ್ಲಿಲ್ಲ, ಮನ್ಯಾಗ ಇರ್ತಿದ್ದು ಇವತ್ತು. ಈಗೂ ಏನಾಗಿಲ್ಲ ಅಲ್ರಿ, ಮನ್ಯಾಗ ಇರ್ರಿ, ಬಂದಿನಲ್ಲಿ ಈಗ ನಾನು. ಮೊದಲು ಅವುಗೋಗಿ ತಪ್ಪಾತಂತ ಕೇಳ್ಬಾ. ಇನ್ನೊಂದ್ಸರಿ ಏನಾರ ನೀ ಹಿಂಗೆ ಮನೆ ಬಿಟ್ಟು ಹೋದಿ? ಇಲ್ಲ ರೀ, ಮೊದ್ಲು ಅತ್ತೆಯರ ಹತ್ರ ಹೋಗಿ ತಪ್ಪಾತಂತ ಕೇಳಿ, ಶೋಭಕ್ಕನ ಹತ್ರ ಹೋಗಿ ತಪ್ಪಾತಂತ ಕೇಳಿನೇ ನಿಮ್ಮ ಹತ್ರ ಬಂದಿನಿ. ಬೇಕಾದ್ರೆ ಹೋಗಿ ಕೇಳ್ರಿ ನೀವು, ನಾ ಹೇಳಿನೇ ಇಲ್ಲ. ಹೌದಾ, ನಿಜನಾ? ಅಲ್ಲೇ ಮಾವರು ಇದ್ರು, ಮಾವರ್ಗೂ ತಪ್ಪಾತು ಅಂತ ಕೇಳೇ ಬಂದೆ. ಸರಿ, ಒಳ್ಳೇದು. ಸರಿ, ಅಕ್ಕ ಅಡಿಗೆ ಮಾಡಕ್ಕ ಕರ್ದಾಳ, ನಾನು ಹೋಗ್ತೀನಿ. ಏನ, ನೀ ಅಡಿಗೆ ಮನೆಗೆ ಹೊಂಟಿಯಾ? ನಾನು ಹೋಗ್ಬಾರ್ದಾ? ಶೋಭಕ್ಕ ಹೇಳಾರ ನಂಗೆ ಅಡಿಗೆ ಕಲ್ಸ್ಕೊಡ್ತಾರಂತ. ಖರೇನಾ? ಊರಿಗೆ ಹೋಗಿ ಬಂದ್ಮ್ಯಾಗ ಇಷ್ಟಕ್ಕೊಂದು ಬದಲಾವಣೆ ನಿನ್ನಲ್ಲಿ ಆಗತ್ತಂತ ನಾ ಅನ್ಕೊಂಡಿರ್ಲಿಲ್ಲ. ಒಳ್ಳೆ ಬದಲಾವಣೆ, ಒಳ್ಳೇದಕ್ಕಂತ ಅನ್ಕೊಂಡೀನಿ. ಸರಿ ಆಯ್ತು, ಹೋಗು. ಪಾಪ ಯಾವಾಗಲೂ ಶೋಭಾ ಅತ್ತಿಗೆಮ್ಮ ಒಬ್ಬರ ಕೆಲಸ ಮಾಡ್ತಿರ್ತಾರ, ನೀವು ಹೋಗಿ ಹೆಲ್ಪ್ ಮಾಡಿದ್ರೆ ಅವ್ರಿಗೂ ಸಹಾಯ ಆಗತ್ತ. ಒಳ್ಳೆ ನಿರ್ಧಾರನ ಮಾಡಿದ್ದಿ. ಹೋಗು, ಹಿಂಗ ಇರು, ಭಾಳ ಇಷ್ಟ ಆಗ್ತಿದ್ದೆ. ನಿಂತ್ಕೋ. ಹೇಳ್ರಿ. ನೀನು ಇಷ್ಟಪಟ್ಟು ಮದುವೆ ಆಗಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ಇವತ್ತು ಅನ್ಸತ್ತ. ಏನು ತಲೆ ಕಿಸ್ಕೊಬೇಡ. ಹೆಂಗೆ ಅತ್ತಿಗೆ ಮರದಾರ ನೋಡು, ನಮ್ಮವ್ ಹೇಳ್ದಂಗೆ ಕೇಳು, ಅತ್ತಿಗೆಮ್ಮ ಜೊತೆ ಸಹಾಯ ಮಾಡು. ಹಂಗಿದ್ದೆ ಅಂದ್ರೆ ನಿಜವಾಗ್ಲೂ ಎಲ್ಲ ಸರಿ ಹೋಗ್ತಾ. ಮತ್ತೆ ನೀ ಬೇಜಾರು ಮಾಡ್ಕೋಬೇಡ. ಅದ ನೀ ಮೊಬೈಲ್ ಹಿಡ್ಕೊಂಡು ಓಡಾಡ್ತಿದ್ದಿ ಅಂತ ಹೇಳಿ ಅವಾಗ ಸಿಟ್ಟು ಬಂದು ಹಂಗೆ ಮಾಡ್ಯಾರ. ನಾನು ನಿನಗೆ ಹೊಸ ಮೊಬೈಲ್ ತಂದು ಕೊಡ್ತೀನಿ. ಆ ಮೊಬೈಲು ವಾಪಸ್ ಕೇಳಕ್ಕೆ ಹೋಗಲ್ಲ, ಹೊಸ ಸಿಮ್ಮು ತಂದು ಕೊಡ್ತೀನಿ. ನಿನ್ನ ಆಧಾರ್ ಕಾರ್ಡು ನನಗೆ ಮೆಸೇಜ್ ಹೋದಲ್ಲ, ನಿನ್ನ ಹತ್ರ ಮೊಬೈಲ್ ಇಲ್ಲ. ಸರಿ, ನಿನ್ನ ಆಧಾರ್ ಕಾರ್ಡ್ ಕೊಡಿಲಿ, ನಾನು ಒಂದು ಫೋಟೋ ತೊಗೊಂಡು ಹೋಗ್ತೀನಿ. ನಾನು ಒಂದು ಸಿಮ್ ಕಾರ್ಡ್ ತಂದು ಕೊಡ್ತೀನಿ ನಿಂಗೆ. ಆಯ್ತು ಅತ್ತಿ, ಇನ್ಮ್ಯಾಲ ಐತಿ ನನಗೆ ಮಾರಿ ಹಬ್ಬ. ಯವ್ವಾ ಬೇಯವ್ವ, ಪ್ರೇಮ ಏನು ಅದ ಆ ಕೆಲ್ಲದಳ ನಾ ಹೋಗಿ ಕರ್ಕೊಂಬರ್ತೀನಿ. ಕರ್ಕೊಂಡು ಬಂದು ಕೂಡಲೇನ ಮದ್ವಿ. ಅದು ಏನೇನೈತಿ ನೋಡ್ರಿ, ಎಲ್ಲ ರೆಡಿ ಮಾಡ್ಕೊಳ್ರಿ. ಏನು ರೆಡಿ ಮಾಡ್ಕೋಬೇಕು? ಏನು ರೆಡಿ ಮಾಡೋದಿಲ್ಲ, ಎಲ್ಲ ರೆಡಿ ಇರೋದೈತಿ. ಪೂಜಾರಿ ಒಬ್ಬಂಗೆ ಕರ್ಕೊಂಬರ್ತೀನಿ ಅಷ್ಟ. ಆಕಿನ ಕರ್ಕೊಂಬಾ, ಆಕಿಗೆ ಒಂದು ಸೀರೆ ಸುತ್ತಿ ನೀನು ತಾಳಿ ಕಟ್ಟು, ಆಕಿ ಕಟ್ಸ್ಕೋತಾಳ. ಅದಾದ್ಮ್ಯಾಗ ಸೌಮ್ಯನ ಕತಿ ಮುಗಿಸೋದು ನಿನಗೆ ಬಿಟ್ಟಿದ್ದು. ಅಯ್ಯೋ, ನನ್ನ ತಂಗಿ ಕರ್ಕೊಂಬರ್ತಾರ. ಪಾಪ, ಏನು ಮಾಡಲಿ ನಾನು? ಹಿಂಗೆ ಕಾಪಾಡಲಿ ನನ್ನ ತಂಗಿನ?
ಏನಾರ ಮಾಡೇ ಮಾಡ್ಬೇಕು ನಾನೀಗ. ಇಲ್ಲಿಂದ ನಾನು ತಪ್ಪಿಸ್ಕೊಂಡು ಹೋಗ್ಬೇಕು. ಇಲ್ಲ ಅಂದ್ರೆ ನನ್ನ ತಂಗಿ ಉಳುಗಾಲಿಲ್ಲ, ಆಕಿನ ಕರ್ಕೊಂಡು ಎಲ್ಲರೂ ಹೋಗಿ ಬಚ್ಚಿಡ್ಬೇಕು. ಹೆಂಗೆ ತಪ್ಪಿಸ್ಕೊಳ್ಳಿ? ಈ ಕೆಲಸ ಆದ್ಕೂಳೆ ನನ್ನ ಈ ಕೋಣೆಗೆ ಬಂಧಿಸ್ಬಿಡ್ತಾರ. ನನ್ನನ್ನು ಈ ಕೋಣೆ ಕೂಡ ಹಾಕಿ ಬಿಟ್ರೆ ನಾನು ಹೆಂಗೆ ಹೋಗ್ಲಿ? ಇದಕ್ಕೊಂದು ಕಿಡಿಗೆ ಸಮಯಕ್ಕಿಲ್ಲ. ಅಯ್ಯೋ ದೇವ್ರೇ, ಯಾಕಪ್ಪ ಇಂಥ ಶಿಕ್ಷೆ ಕೊಡ್ತೀಯ? ಯಾಕೆ ಕೊಡ್ತೀನಿ ನನಗಿಂಥ ಶಿಕ್ಷೆ? ಯಾಕೆ ಕೊಡ್ತೀನಿ ನೀನು? ನನ್ನ ತಂಗಿನ ಹೆಂಗಾರ ಮಾಡಿ ಕಾಪಾಡಪ್ಪ, ಹೆಂಗಾರ ಮಾಡಿ ಕಾಪಾಡು. ಹೌದು, ಹತ್ಕೊಂಡು ಕುಂದ್ರಬಾರ್ದು. ಹೌದು, ಹೋಗಿ ಅವ್ರ ಮುಂದೆ ಬಿದ್ದುಬಿಡ್ತಾನೆ. ಬಿದ್ದೆ ಅಂದ್ರೆ ಕರ್ಕೊಂಡು ಹೋಗ್ತಾರೆ ದವಾಖಾನಿಗೆ. ಅವತ್ತು ನಾವು ಬಿದ್ದೆ ಅಂತಂದು ಉರುಗೋಳಿ ತೊಗೊಂಬಂದು ಬರೀ ಹಾಕಿದ್ಲು. ಹಂಗೆ ಮಾಡಿದ್ರೆ ಮಾಡಲಿ, ಒಂದಿಷ್ಟೆಷ್ಟರ ನೋವು ತಡ್ಕೊಂಡು ಹಾಗೆ ಬಿದ್ದಿರ್ತೀನಿ. ಕರ್ಕೊಂಡು ಹೋಗ್ತಾರೆ ದವಾಖಾನಿಗೆ. ಅವಾಗ ಏನಾರ ಮಾಡಿ ತಪ್ಪಿಸ್ಕೊತೀನಿ. ಅದ ಬೆಸ್ಟ್. ಹೊರಗೆ ಹೋಗ್ತೀನಿ ಮೊದಲು.